ಮೇಷರಾಶಿಯವರ ಎರಡು ಪ್ರಧಾನವಾದಂತಹ ಸಮಸ್ಯೆಗಳಿಗೆ ನಾನು ಈ ವಿಡಿಯೋದಲ್ಲಿ ಒಂದು ಪರಿಹಾರವನ್ನು ಕೊಡಲಿದ್ದೇನೆ. ಮೊಟ್ಟ ಮೊದಲನೇದು ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರ. ಅಂದರೆ ನೀವು ಮೇಷರಾಶಿಯವರಾಗಿದ್ದು ಭೂಮಿಯನ್ನು ಖರೀದಿ ಮಾಡಬೇಕು, ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಭೂಮಿಯನ್ನು ಮಾರಾಟ ಮಾಡಬೇಕು, ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಒಂದು ಜಮೀನು ತಗೋಬೇಕು, ಮನೆ ತಗೋಬೇಕು, ಈ ಥರ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಿದ್ದರೆ ಅದಕ್ಕೆ ಒಂದು ಪರಿಹಾರ. ಅದರ ಜೊತೆಯಲ್ಲಿ ನೀವು ಮೇಷರಾಶಿಯವರಾಗಿದ್ದು ಬಂಗಾರದ ವಿಚಾರದಲ್ಲಿ ಚಿಂತಾಕ್ರಾಂತರಾಗಿದ್ದರೆ, ಅಂದರೆ ಬಂಗಾರ ಅಡಮಾನ ಇಟ್ಟಿದ್ದೀವಿ, ಅದನ್ನು ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಥವಾ ಬಂಗಾರವನ್ನು ಖರೀದಿ ಮಾಡಬೇಕು, ಅದನ್ನು ಮಾಡೋಕ್ಕಾಗ್ತಾ ಇಲ್ಲ, ಅರ್ಜೆಂಟ್ ಬಂಗಾರದ ನೆಸೆಸಿಟಿ ಇದೆ, ಫಂಕ್ಷನ್ಸ್ ಇತ್ಯಾದಿಗಳಿದೆ, ಅಥವಾ ನಾನು ಸೇವಿಂಗ್ಸ್ಗೋಸ್ಕರ ನಾನು ಬಂಗಾರ ನೋಡ್ತಾ ಇದ್ದೀನಿ, ಬಟ್ ಬಂಗಾರದ ದರ ಆ ಥರ ಇದೆ, ನನಗೆ ಹೆದರಿಕೆ ಆಗ್ತಾ ಇದೆ, ನಮಗೆಲ್ಲ ಬಂಗಾರ ಖರೀದಿಯೋ ಯೋಗ ಇದೆಯೋ ಇಲ್ವೋ ಗುರುಗಳೇ, ಈ ಥರ ಬಂಗಾರಕ್ಕೆ ರಿಲೇಟೆಡ್ ಆಗಿರತಕ್ಕಂಥ ಸಮಸ್ಯೆ ಇದ್ದರೆ, ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ದರೆ, ಈ ಎರಡೂ ಸಮಸ್ಯೆಗಳಿಗೂ ಮೇಷರಾಶಿಯವರು ನೀವಾಗಿದ್ದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾದಂತಹ ಪರಿಹಾರ ಮಂತ್ರಗಳನ್ನು ಕೊಡ್ತೇನೆ. ಭೂಮಿ ರಿಲೇಟೆಡ್ ಆಗಿರತಕ್ಕಂಥ ಪರಿಹಾರ ಮಂತ್ರ ನಿಮಗೆ ಒಂದು ಪುಸ್ತಕದಲ್ಲಿ ನೀವು ಒಂದು ಪೇಪರ್ನಲ್ಲಿ ರೆಡ್ ಪೆನ್ನಲ್ಲಿ, ರೆಡ್ ಇಂಕ್ನಲ್ಲಿ ಬರ್ಕೊಳ್ಳಿ. ಆ ಒಂದು ಮಂತ್ರವನ್ನು ಪ್ರತಿ ದಿವಸ ಕನಿಷ್ಠ 108 ಬಾರಿ ಅದನ್ನು ಬರೀತಕ್ಕಂಥದ್ದು ಇದೆಯಲ್ಲ, ಅದು ಭೂವರಾಹಸ್ವಾಮಿಯ ಒಂದು ಮಂತ್ರವನ್ನು ಕೊಡ್ತೇನೆ. ಆ ಮಂತ್ರವನ್ನು ಪ್ರತಿ ದಿವಸ ಬರೀತಾ ಇರಿ, ಹಾಗೂ ಕೇಳಿಸ್ಕೊಳ್ತಾ ಇದ್ದರೆ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು ನಿಮಗೆ ಪರಿಹಾರ ಸಿಗುತ್ತೆ. ಅದರಲ್ಲೂ ಕೂಡ ಒಂದು ಕೆಂಪು ಬಣ್ಣದ ದಾರ, ಅದರಲ್ಲಿ 6 ಅಥವಾ 9 ಎಳೆ ಕೆಂಪು ದಾರವನ್ನು ನೀವು ಒಂದು ದಾರದುಂಡೆ, ಕೆಂಪು 9 ಎಳೆಯ ದಾರದುಂಡೆ ಒಂದು ದಾರ ಮಾಡಿಕೊಂಡು ಅದನ್ನು ನೀವು ಮನೆಯಲ್ಲಿ ಒಂದು ತಾಮ್ರದ ಒಂದು ಪಾತ್ರೆ ಅಂದರೆ ಪ್ಲೇಟ್ನಲ್ಲಿ ಅದನ್ನಿಟ್ಟು ಈ ಮಂತ್ರವನ್ನು ಹೇಳ್ಕೊಂಡು ಅದನ್ನು ಮುಟ್ಕೊಂಡು ಆ ಮಂತ್ರವನ್ನು ಕೂಡ ಹೇಳ್ಕೊಂಡು ಅಥವಾ ಕೇಳಿಸ್ಕೊಂಡು ಆ ಮಂತ್ರದಲ್ಲಿ ಅಭಿಮಂತ್ರಣೆ ಮಾಡಿಕೊಂಡು ಅದನ್ನು ನೀವು ಬಲಗೈಗೆ ಕಟ್ಟಿಕೊಂಡ್ರೂ ಸಹ ನಿಮಗೆ ಅದ್ಭುತವಾದಂತಹ ಲಾಭವಾಗ್ತದೆ. ಅದು ಭೂವರಾಹಸ್ವಾಮಿಯ ವಿಚಾರ. ಅಂದರೆ ನೀವು ಆ ದಾರವನ್ನು ಕಟ್ಟಿಕೊಂಡು ಭೂಮಿ ಮಾರಾಟದ ವಿಚಾರ ಪ್ರಸ್ತಾಪ ಮಾಡಲಿಕ್ಕೆ ಹೋಗ್ಬೋದು, ಆ ದಾರವನ್ನು ಕಟ್ಕೊಂಡೇ ಸೈಟ್ ನೋಡಲಿಕ್ಕೆ ಹೋಗ್ಬೋದು, ಜಮೀನು ನೋಡಲಿಕ್ಕೆ ಹೋಗ್ಬೋದು. ಯಾಕೆಂದರೆ ಆ 9 ಎಳೆ ದಾರ ಭೂವರಾಹಸ್ವಾಮಿಯ ಮಂತ್ರದಲ್ಲಿ ಅಭಿಮಂತ್ರಿತವಾಗಿರಬೇಕು. ಇಲ್ಲ ದಾರ ಕಟ್ಕೊಳಕ್ಕಾಗಿಲ್ಲ, ಕೂತ್ಕೊಂಡು ಬರೀರಿ, ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ. ತುಂಬ ಅದ್ಭುತವಾದ ಸ್ಕ್ರೀನ್ ಮೇಲೆ ಪೂರ್ಣವಾಗಿ ಆ ಮಂತ್ರವನ್ನು ಹಾಕ್ತೇನೆ, ಬರೀರಿ. ಯಾಕೆ ಅಂತಂದರೆ ಮನನಾಥ ತ್ರಾಗತೆ ಇತಿ ಮಂತ್ರ ಅಂತ, ಅದನ್ನು ಯಾವುದನ್ನು ನಾವು ಮನನ ಮಾಡಬೇಕಾದ್ರೆ ಅದನ್ನು ನಮ್ಮನ್ನು ಕಾಪಾಡುತ್ತದೆ ನನ್ನ ಮಂತ್ರ ಅಂತ ಕರಿತೇವೆ. ಸೊ ಅಂತಹ ಪವರ್ಫುಲ್ ಮಂತ್ರವನ್ನು ಕೊಡ್ತಾ ಇರತಕ್ಕಂಥದ್ದು ನಾನು. ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಅಂತ, ನೀವು ಭೈರವದ ದೇವಸ್ಥಾನ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಊರ ಹತ್ರ ಎಲ್ಲಿದೆ ಅಂತ ನೋಡ್ಕೊಳ್ಳಿ, ಭೈರವ. ಸೊ ಆ ಭೈರವನಲ್ಲಿ ನೀವು ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಯಾವ ಮೇಷರಾಶಿಯವರು ಭೈರವನಲ್ಲಿಗೆ ಹೋಗಿ ಮಂಗಳವಾರ ದಿವಸದಂದು ಅಥವಾ ಗುರುವಾರದಂದು ಅಥವಾ ಅಮಾವಾಸ್ಯೆ ದಿವಸದಂದು ಭೈರವನಲ್ಲಿ ಹೋಗಿ ವಿಶೇಷವಾಗಿ ಬಂಗಾರದ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೋ, ಭೈರವನಿಗೆ ವೀಳ್ಯದೆಲೆಯನ್ನು ಸಮರ್ಪಣೆ ಮಾಡ್ತಾರೋ, ಅಲ್ಲಿನಾದ್ರು ಭೈರವನಿಗೆ ವೀಳ್ಯದೆಲೆ ಅಲಂಕಾರ ಮಾಡಿಸ್ತೀನಿ ಅಂತ ಹರಕೆ ಮಾಡಿಕೊಂಡ್ರೂ ಆಗುತ್ತೆ, ನಿಮ್ಮ ಬಂಗಾರದ ಸಮಸ್ಯೆಗಳು ಪರಿಹಾರವಾಗಿಬಿಡುತ್ತೆ. ಅದ್ಭುತವಾದಂಥ ವಿಚಾರ ಇದು. ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನು ಹೇಳ್ತೇನೆ, ಪ್ರತಿದಿನ ಕೇಳಿಸ್ಕೊಂಡ್ರೂ ಕೂಡ ನಿಮಗೆ ತುಂಬ ತುಂಬ ಪವರ್ಫುಲ್ ಆಗಿರುತ್ತೆ. ಈ ಎರಡು ಮಂತ್ರಗಳಿದೆಯಲ್ಲ, ಮೇಷರಾಶಿಯವರಿಗೆ ಅತ್ಯದ್ಭುತವಾದಂತಹ ಪರಿಹಾರವನ್ನು ಕೊಡುವಂಥದ್ದು. ಅಷ್ಟಲ್ಲದೆ ನಾವು ಸಹ ವಿಶೇಷವಾದಂತಹ ಪರಿಹಾರವನ್ನು ಇದೇ ನಾಳೆ ಹುಣ್ಣಿಮೆಯ ದಿವಸವನ್ನೇ ಮಾಡ್ತಾ ಇದ್ದೇವೆ. ನಾವು ಜನವರಿ 3ನೇ ತಾರೀಕು ಬಹಳ ವಿಶೇಷವಾಗಿ ನಿಮ್ಮ ಬಂಗಾರ ಅಂದರೆ ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳುವಂತಾಗಬೇಕು, ಅಥವಾ ನಿಮಗೆ ಬಂಗಾರ ಖರೀದಿಸುವ ಯೋಗ ಬರಬೇಕು, ಬಂಗಾರ ಸಂಬಂಧಿತವಾದಂಥ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಹ ಪರಿಹಾರವಾಗಬೇಕು ಅಂತ ಭೂವರಾಹಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮ. ಬಹಳಷ್ಟು ವ್ಯವಹಾರಗಳು ಮಧ್ಯದಲ್ಲಿ ನಿಂತು ಹೋಗ್ಬಿಟ್ಟಿರ್ತವೆ ನಿಮಗೆ, ಏನೋ ಈ ಭೂಮಿಗೆ ಸಂಬಂಧಪಟ್ಟಂಥದ್ದು ಅರ್ಧಮರ್ಧ ವ್ಯವಹಾರ ಆಗ್ಬಿಟ್ಟಿದೆ, ಸಿಗಾಕೊಂಡ್ಬಿಟ್ಟಿದ್ದೀನಿ, ಒದ್ದಾಡ್ತಾ ಇದ್ದೀನಿ ಅಂತ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಅಂತಹ ಸಮಸ್ಯೆಗೆ ಲಕ್ಷ್ಮೀ ಭೂವರಾಹಸ್ವಾಮಿಯ ಹೋಮದ ಪ್ರಸಾದ ತುಂಬ ಕೆಲಸ ಮಾಡಲಿದೆ. ಆಯ್ತಲ್ಲ, ಈ ಕಡೆ ನಿಮಗೆ ಸ್ವರ್ಣಾಕರ್ಷಣ ಭೈರವ ಹೋಮ, ಈ ಕಡೆ ಲಕ್ಷ್ಮೀ ಭೂವರಾಹಸ್ವಾಮಿ. ಈ ಎರಡು ಹೋಮಗಳಲ್ಲಿ ವಿಶೇಷವಾಗಿ ನಾವು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥ ವಿಶೇಷ ಪ್ರಸಾದವೇ ನಾನು ಈ ಕುತ್ತಿಗೆಯಲ್ಲೂ ಕೂಡ ಹಾಕ್ಕೊಂಡು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ನವರತ್ನಗಳ ಉಪರತ್ನ ಮಾಲೆ ಅಂತ. ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು ಇದು ಬಾಕ್ಸ್ನಲ್ಲಿ. ಈ ಒಂದು ವಿಶೇಷವಾದ ಉಪರತ್ನಗಳ ನವರತ್ನ ಮಾಲೆಯನ್ನು 6 ಸೆಟ್ ಉಪರತ್ನಗಳಿದೆ ಇದ್ರೊಳಗಡೆ. ನಾನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಂಡಿರೋದು ನೀವು ನೋಡ್ತಾ ಇರಬಹುದು. 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಈ ವಿಶೇಷವಾದ ನವರತ್ನದ ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ
ಕೊಡ್ತಾ ಇದ್ದೇನೆ. ಇದರಲ್ಲಿ ರುದ್ರಾಕ್ಷೆಯು ಸಹ 2 ರುದ್ರಾಕ್ಷೆಯನ್ನು ಹಾಕಿ ಈ ಕಡೆ 3 ಸೆಟ್ ಉಪರತ್ನಗಳು, ಈ ಕಡೆ 3 ಸೆಟ್ ಉಪರತ್ನಗಳು ಹಾಕಿ ಒಟ್ಟು 6 ಸೆಟ್ ಉಪರತ್ನಗಳ ನವರತ್ನ ಮಾಲೆಯನ್ನು ನಾವು ಕೊಡ್ತಾ ಇರತಕ್ಕಂಥದ್ದು. ಇದನ್ನು ನಾವು ಈ 3ನೇ ತಾರೀಕು ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂತಹ ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮಗಳನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮಗೆ ಆರ್ಥಿಕ ಬಾಧೆ ಅಥವಾ ಮನೆಯಲ್ಲಿ ಸರ್ವತೋಮುಖವಾದ ಅಭಿವೃದ್ಧಿಯಾಗಬೇಕು ಅನ್ನುವ ದೃಷ್ಟಿಕೋನದಿಂದ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷದಿಂದಾಗಿ ಏಳಿಗೆ ಆಗ್ತಾ ಇಲ್ಲ, ಅಥವಾ ಭೂಮಿಯಲ್ಲೇನೋ ಸರ್ಪದೋಷ ಇದೆ, ಅದಕ್ಕೋಸ್ಕರ ಭೂಮಿಯಲ್ಲಿ ಏಳಿಗೆ ಆಗ್ತಾ ಇಲ್ಲ, ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂಥ ಹೋಮಗಳು ಮಾಡ್ತಾ ಇದ್ದೇವೆ. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಯಲ್ಲಿ ಎಲ್ಲ ಹೋಮಗಳೂ ಬಂತು. ನೀವು ಒಂದು ಸಂಕಲ್ಪ ಸೇವೆಗೆ ಕೊಟ್ಟರೆ ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಬಲಕ್ಕೋಸ್ಕರ ಗುರುಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳು, ಇಷ್ಟೆಲ್ಲ ಹೋಮಗಳಾಗಲಿದೆ. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ವಿಶೇಷವಾದಂತಹ ಈ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಹೊಸ ವರ್ಷದ ಒಂದು ಹೊಸ ಗಿಫ್ಟ್ ಅಂತ ಅನ್ಕೋಬಹುದು, ಅಷ್ಟು ಚಂದ ಮಾಡಿ ನಾವು. ಯಾಕೆಂದರೆ ನೀವೇ ಕೂಡ ಇದು ಬಹಳ ಕಾಸ್ಟ್ಲಿ ಆಗ್ತದೆ. ನೀವು ಉಪರತ್ನಗಳ ಈ ನವರತ್ನ ಮಾಲೆಯನ್ನು ನೀವು ಮಾಡಿಸ್ಕೊಳ್ತೀನಿ ಅಂದರೂ ಬಹಳ ಕಾಸ್ಟ್ಲಿ ಆಗ್ತದೆ. ಇಷ್ಟೆಲ್ಲ ಹೋಮಗಳಲ್ಲಿ ನಾವು ವರ್ಷದ ಆದಿಯಲ್ಲೇ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟರೆ ಖಂಡಿತವಾಗಿ ನಿಮಗೆ ತುಂಬ ಅನುಕೂಲ ಆಗಲಿದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ 3ನೇ ತಾರೀಕು ಬೆಳಗ್ಗೆ ಹೋಮದಲ್ಲಿ ಲೈವಲ್ಲಿ ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗುವಂಥದ್ದು ನೀವು ಕೇಳಿಸ್ಕೊಳ್ಬಹುದಾಗಿರ್ತದೆ. ಸಂಕಲ್ಪ ಸೇವೆ ಲೈವ್ ಇರ್ತದೆ. ಆಮೇಲೆ ಎಲ್ಲ ಹೋಮಗಳು 10:30ಯಿಂದ ಆರಂಭವಾಗ್ತದೆ. ಹೋಮಗಳೆಲ್ಲ ಲೈವ್ ನೋಡಬಹುದು. ಹಾಗೂ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಉಪರತ್ನಗಳ ನವರತ್ನ ಮಾಲೆ ಸಹಿತ ಎಲ್ಲ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಳ್ಳಿದ್ದೇವೆ. ಶನಿವಾರ ಹೋಮ ಆಗುತ್ತೆ, ಭಾನುವಾರ ಗೌರ್ಮೆಂಟ್ ಹಾಲಿಡೇ ಇದೆ, ಸೋಮವಾರ ಬೆಳಗ್ಗೆ ನಾವು ಎಲ್ಲ ಪ್ರಸಾದ ಇಲ್ಲಿಂದ ನಾವು ಕಳಿಸ್ಬಿಡ್ತೇವೆ. ಎಲ್ಲ ರೆಡಿ ಇದೆ, ಜಸ್ಟ್ ಎನರ್ಜೈಸ್ ಮಾಡು ಕಳಿಸ್ಕೊಡು ಅನ್ನೋ ರೀತಿಯಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿದೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಈ ಒಂದು ವಿಡಿಯೋನ. ಈಗ ಒಂದು ವಿಶೇಷವಾದಂತಹ ಮಂತ್ರಗಳ 2 ಮಂತ್ರಗಳನ್ನು ಸಹ ನಾನು ಈಗ ಹೇಳಿದ್ದೇನೆ. ಆ ಮಂತ್ರಗಳನ್ನು ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಂ ಆಂ ಹ್ರೂಂ ಹ್ರೀಂ ಹ್ರಾಂ ಮಹಾಭೈರವಾಯ ಪಣಸ್ಥಾಯ ಅಜಾಮಿಳಬಂಧನಾಯ ಲೋಕೇಶ್ವರಾಯ ಮಮ ದಾರಿದ್ರ್ಯಾಪಹಾರಾಯ ಹ್ರಾಂ ಹ್ರೀಂ ಹ್ರೂಂ ಆಂ ವಂ ಓಂ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹಾ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹಾ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹಾ.